ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಪರ್ಧಾರ್ಥಿಗಳೇ, ಏನಪ್ಪ ವಿಷಯ ಇವತ್ತು ವಿಡಿಯೋ ಅಂದರೆ, ನಾನಿವತ್ತು ಕೋರ್ಟ್ಗೆ ಹೋಗಿದ್ದೆ ಸ್ಪರ್ಧಾರ್ಥಿಗಳೇ. ಕೋರ್ಟಲ್ಲಿ ಇರಬೇಕಾದ್ರೆ ಒಬ್ಬ ಸ್ಪರ್ಧಾರ್ಥಿ ಕಾಲ್ ಮಾಡಿದರು. ಸರ್, ಏನು 56% ಮೀಸಲಾತಿಯ ಕುರಿತು ಡೇಟು ಅಪ್ಡೇಟ್ ಆಗಿದೆಯಂತೆ, ಏನು ಮಾಹಿತಿ ಅಂತ ಕೇಳಿದರು. ಹೌದಪ್ಪ, ಡೇಟು ಏನು ಈಗ ಜೂನ್ 15ಕ್ಕೆ ಕೊಟ್ಟಿದ್ದು, ಈಗ ಏಪ್ರಿಲ್ 17ಕ್ಕೆ ಕೊಟ್ಟಿದ್ದಾರೆ. ಅಡ್ವೊಕೇಟ್ಸು ಮೆಮೊ ಹಾಕ್ಕೊಂಡು ಅವತ್ತು 17ನೇ ತಾರೀಕು ಹಿಯರಿಂಗ್ ಮಾಡ್ತಾರೆ. ಏನೆಲ್ಲ ಆಗುತ್ತೆ ಅವತ್ತು, ಇನ್ನೂ ಬದಲಾವಣೆ ಅನ್ನೋದ್ರ ನೋಡೋಣ. ಯಾಕಂದರೆ 17ನೇ ತಾರೀಕು ಏನಾದರೂ ಮಹತ್ವವಾದ ಬೆಳವಣಿಗೆ ಆಗುತ್ತಾ ಅಥವಾ ಇಲ್ವಾ, ಕಾದು ನೋಡೋಣ. ಹಾಗೆ ಈಗೇನು ಅಂಬೇಡ್ಕರ್ ಜಯಂತಿ ದಿನ ಏನು ಬಲಪಂಗಡ ಹಾಗೂ ಪಂಗಡದ ಮೀಸಲಾತಿ ಕುರಿತು ಸ್ವಲ್ಪ ಏನು ವಾದ ವಿವಾದ ಇದೆ, ಅದು ಇನ್ನೂ ಬಗೆಹರಿದಿಲ್ಲ. ಅವತ್ತೇನು ಬಗೆಹರಿಯುತ್ತೆ ಅಂತ ಎಲ್ಲರೂ ಹೇಳಿದರು. ಈಗಾಗಲೇ 9ನೇ ತಾರೀಕು ಬಗೆಹರಿಯುತ್ತೆ ಅಂದ್ಕೊಂಡಿದ್ವಿ, ಬಟ್ ಯಾವುದೇ ರೀತಿ ಅಪ್ಡೇಟ್ ಸಿಗಲಿಲ್ಲ. ಸ್ಪರ್ಧಾರ್ಥಿಗಳೇ, ಕಾದು ನೋಡಬೇಕು ಏನೆಲ್ಲ ಆಗುತ್ತೆ ಅಂತ. ನನಗಂತೂ ಗೊತ್ತಿಲ್ಲ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ. ನೀವು ಬೇಕಿದ್ರೆ ಕಮೆಂಟ್ಸ್ ನೋಡಿ, ಕಮೆಂಟ್ಸಲ್ಲಿ ಸರ್ ನೋಟಿಫಿಕೇಷನ್ ಯಾವಾಗ ಅಂತ ಹೇಳ್ತಿರ್ತಾರೆ. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ ನನಗೆ, ಯಾಕಂದರೆ ಸುಳ್ಳು ಭರವಸೆ ಕೊಡೋದು ಬೇಡ. ಬಟ್ ನಾವು ಸುಳ್ಳು ಭರವಸೆ ಕೊಟ್ಟಾದ ನಂತರ ಸ್ಪರ್ಧಾರ್ಥಿಗಳು ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ. ಆ ಕಾರಣದಿಂದ ಯಾವುದೇ ರೀತಿ ಸುಳ್ಳು ಭರವಸೆಯನ್ನು ಕೊಡೋದು ಬೇಡ. ಅಧಿಕೃತವಾಗಿ ಏನು ಕರ್ನಾಟಕ ರಾಜ್ಯಪತ್ರದಲ್ಲಿ ಘೋಷಣೆ ಆಗಲಿ, ಘೋಷಣೆ ಆದಮೇಲೆ ಎಲ್ಲರಿಗೂ ಅಪ್ಡೇಟ್ ಗೊತ್ತಾಗುತ್ತೆ. ಬಟ್ ಏನಪ್ಪ ಅಂದರೆ, ನೀವು ಓದ್ತಾ ಇರಿ. ಬಟ್ ಸರ್, ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ. ಇಲ್ಲ, ಯಾಕಂದರೆ ಟ್ರೈ ಮಾಡ್ತಾ ಇರಬೇಕು. ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು 4-5 ತಿಂಗಳು ಮೇ ಬಿ. ನನಗಂತೂ ಮೇ ಆಗಬಹುದು ಅಂದ್ಕೊಂಡಿದ್ದೀನಿ, ಬಟ್ ಎಕ್ಸಾಕ್ಟ್ ಮಾಹಿತಿ ಗೊತ್ತಿಲ್ಲ ಸ್ಪರ್ಧಾರ್ಥಿಗಳೇ. ಬಟ್ ಓದ್ಕೊಳ್ಳಿ ಅಷ್ಟೇ. ಮತ್ತು ಯಾರೆಲ್ಲ ಇನ್ನೂ ಯಾವ ಸಬ್ಜೆಕ್ಟನ್ನು ಓದಿಲ್ಲ, ಯಾವುದು ಓದಿ ಮುಗಿಸಿಲ್ಲ, ಅದನ್ನು ಕಂಪಲ್ಸರಿ ಓದ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಏನು ಗ್ರೂಪ್ ಸಿಗೆ ಎಲ್ಲ ಓದ್ತಿರ್ತೀರ, ಅವರು ಕಮ್ಯುನಿಕೇಷನ್ ಕಂಪ್ಯೂಟರ್ನ ಚೆನ್ನಾಗಿ ಓದ್ಕೊಳ್ಳಿ. ಚೆನ್ನಾಗಿ ಓದ್ಕೊಂಡು ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ. ಜೊತೆಗೆ ಏನು ಗ್ರಾಮರ್ ಇದೆಯಲ್ಲ, ಕನ್ನಡ ಗ್ರಾಮರ್ 35 ಮಾರ್ಕ್ಸು. ಟೋಟಲಿ ಇಷ್ಟು ನೀವು 6 ಸಬ್ಜೆಕ್ಟನ್ನು ಓದಿದ್ದೆ ಆದರೆ 130+ ಇರುತ್ತೆ ಸ್ಕೋರು. ಆ ಕಾರಣದಿಂದ ಹೆಚ್ಚು ಫೋಕಸನ್ನು ಮಾಡಿ. ಮತ್ತು ಈಗಾಗಲೇ ನನ್ನ ಬುಕ್ಸ್ ಬಗ್ಗೆ ಸಾಕಷ್ಟು ರಿವ್ಯೂ ಬಂದಿದೆ. ತುಂಬ ಏನು ಸ್ಪರ್ಧಾರ್ಥಿಗಳು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ರಿವ್ಯೂ 10/10 ಕೊಟ್ಟಿದ್ದಾರೆ. ಏನು ಕರ್ನಾಟಕದ ಟಾಪ್ ಆಥರ್ಸ್ ಏನಿದ್ದಾರೆ ಅವರಿಗೆ ಕಂಪ್ಯಾರಿಸನ್ ಮಾಡಿನೇ ಪುಸ್ತಕವನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಒಳ್ಳೆಯ ಪುಸ್ತಕವನ್ನು ಸಜೆಸ್ಟ್ ಮಾಡಬೇಕು. ಸಾಕಷ್ಟು ಜನ ಹೇಳ್ತಿರ್ತಾರೆ, ನಮಗೆ ಸಜೆಸ್ಟ್ ಮಾಡೋರು ಯಾರೂ ಇರಲಿಲ್ಲ ಸರಿಯಾದ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನನಗೆ ತುಂಬ ಏನು ಫೀಡ್ಬ್ಯಾಕ್ ಬಂದಿದೆ. ಹೇಳಿದ್ದೀನಲ್ಲ, HYT ಕ್ಲಾಸಲ್ಲಿ ಶಾಂತಪ್ಪ ಸರ್ 644ನೇ ರ್ಯಾಂಕ್ ಪಡೆದಂತಹ ಶಾಂತ ಮಾರ್ಗದಲ್ಲೇ ಅವರು ಯಥಾಸ್ಥಿತಿ ನಾನು ಬರೆದಿರುವಂಥ ಪುಸ್ತಕವನ್ನು ಸ್ಟೂಡೆಂಟ್ಸ್ಗೆ ಏನು ಕ್ಲಾಸಸ್ ಮಾಡ್ತಿರೋದು ತುಂಬ ಖುಷಿಯ ವಿಚಾರ ಆಗಿದೆ ಸ್ಪರ್ಧಾರ್ಥಿಗಳೇ. ಇದು ಪ್ರಮೋಷನ್ ಅಂತಲೂ ಅಂದ್ಕೊಳ್ಳಿ, ಇಲ್ಲ ಏನಾದರೂ ಅಂದ್ಕೊಳ್ಳಿ. ಈಗ ಸ್ಪರ್ಧಾರ್ಥಿಗಳಿಗೆ ಒಳ್ಳೆ ಪುಸ್ತಕವನ್ನು ತಲುಪಿಸ್ಬೇಕಾಗಿತ್ತು, ಅದು ನನ್ನ ಕರ್ತವ್ಯ ಆಗಿತ್ತು. ಅದನ್ನು ತಲುಪಿಸೋ ಕೆಲಸ ನಾನು ಮಾಡಿದ್ದೀನಿ. ಏನಾದರೂ ನೀವು ಪುಸ್ತಕದ ಬಗ್ಗೆ ರಿವ್ಯೂ ಕೊಡೋದಾಗಿದ್ದರೆ ಖಂಡಿತವಾಗ್ಲೂ ನನ್ನ ನಂಬರ್ ಡಿಸ್ಪ್ಲೇ ಆಗಿರ್ತದೆ. ಯಾವುದೇ ತಪ್ಪುಗಳು ಕಂಡು ಬಂದರು ಅಥವಾ ಏನಾದರೂ ಹ್ಯಾಡ್ ಮಾಡಬೇಕಾದ್ರು ದಯವಿಟ್ಟು ನನಗೆ, ಯಾಕಂದರೆ ನನ್ನ ತಪ್ಪಿನ ಬಗ್ಗೆ ನನಗೆ ಗೊತ್ತಾಗೋದಿಲ್ಲ, ಬೇರೆಯೊಬ್ಬರು ಸಜೆಸ್ಟ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಅಂದರೆ ನಾವು ಬರೆದಿದ್ದೇ ವೇದವಾಕ್ಯ ಅಂತ ಎಲ್ಲ. ಏನಾದರೂ ನನ್ನ ತಪ್ಪುಗಳು ಕಂಡಿದ್ದಲ್ಲಿ ದಯವಿಟ್ಟು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಹೇಳ್ತಿರ್ತೀರ, ಸರ್ ನೀವು ಏನು ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತೀರಾ. ವ್ಯೂಸ್ ನೋಡಿರಿ ಎಷ್ಟಾಗಿದೆ, ನೀವೇ ನೋಡಿರಿ, ಅಲ್ಲಿ ಕೆಳಗಡೆ ನೋಡಿರಿ. ಆಗಿರೋದು 230-300 ವ್ಯೂಸ್, ಅದು ವ್ಯೂಸೇ ಅಲ್ಲ ರೀ, ಓಕೆನಾ. ಹಂಗಂದರೆ ಡೈಲಿ ಒಂದೊಂದು ವಿಡಿಯೋ ಮಾಡ್ಬೋದಿತ್ತು. ವ್ಯೂಸು ಯಾವುದು ನೋಡಿ, ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಷೆಯಲ್ಲಿ ಹೇಳ್ತಾರೆ, ಫಾಲ್ತು ವೀಡಿಯೋಸ್ ಮಾಡಿದ್ರೆ ರಿವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ, ವ್ಯೂಸ್ ಚೆನ್ನಾಗಿ ಬರುತ್ತೆ. ಬಟ್ ಒಳ್ಳೆ ಕಂಟೆಂಟ್ ಕೊಟ್ಟಾಗ ವಿದ್ಯಾರ್ಥಿಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಮೊನ್ನೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ HK ರಿಲೇಟೆಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಏನು HK ಅಭ್ಯರ್ಥಿ ಆಗಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನು ಒಳಗೊಂಡಿರಬೇಕು ಅಂತ. ವ್ಯೂಸೇ ಆಗಿಲ್ಲ, ಬಟ್ ನೋಟಿಫಿಕೇಷನ್ ಅಂತ ತಗೊಬನ್ನಿ, ಏನು ವ್ಯೂಸ್ ನೋಡಿ ಹೆಂಗೆ ಹೋಗುತ್ತೆ. ನನಗೆ ಯಾವುದೇ ರೀತಿ ನೋಟಿಫಿಕೇಷನ್ಸ್ ಬಗ್ಗೆ ಅಥವಾ ಸ್ಟೂಡೆಂಟ್ಸ್ನ ಮಿಸ್ಗೈಡ್ ಮಾಡೋದು ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ, ಒಳ್ಳೆಯ ಪುಸ್ತಕಗಳನ್ನು ಬರೆದಿದ್ದೀನಿ ನಾನು. ಟು ಬಿ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀನಿ, ಒಳ್ಳೆಯ ಪುಸ್ತಕಗಳನ್ನು ಬರೆದಿದ್ದೀನಿ, ಒಳ್ಳೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ರೀತಿ
ಸ್ಟೂಡೆಂಟ್ಸನ್ನ ಮಿಸ್ಗೈಡ್ ಮಾಡೋದಾಗಿರಲಿ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನನಗಿಂತ ಒಳ್ಳೆ ಕಂಟೆಂಟ್ ಪುಸ್ತಕ ಬಂತು ಮಾರ್ಕೆಟ್ಗೆ, ಅದನ್ನೇ ತೊಗೊಂಡು ಓದಿ. ಯಾಕಂದರೆ ನಿಮ್ಮ ಯಶಸ್ಸನ್ನೇ ನಾನು ಬಯಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಮತ್ತು ಇನ್ನೂ ಪದೇ ಪದೇ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ಸ್ಟಡಿ ಮಾಡಿದೆ, ಇಲ್ಲ ನೋಟಿಫಿಕೇಷನ್ ಆಗಲಿ ಆಮೇಲೆ ಓದೋಣ, ಇಲ್ಲ ನೋಟಿಫಿಕೇಷನ್ ಆದಮೇಲೆ ಓದ್ಕೊಂಡ್ರೆ ಬೆಟರು, ಆಗ ತುಂಬ ಮೈಂಡಿಗೆ ಹೋಗುತ್ತೆ, ಇದೆಲ್ಲ ಸುಳ್ಳು. ಇನ್ನೂ ಒಂದು ಹೇಳ್ತೀನಿ ಸ್ಪರ್ಧಾರ್ಥಿಗಳೇ, ಸಿನ್ಸಿಯರ್ ಸ್ಪರ್ಧಾರ್ಥಿಗಳು ಯಾವುದೇ ಒಂದು ವಿಚಾರಕ್ಕೆ ಅವರು ತಲೆ ಕೊಡೋದೇ ಇಲ್ಲ, ಓಕೆನಾ? ತಲೆ ಕೊಡದೆ ಸಿನ್ಸಿಯರಾಗಿ ಓದ್ತಾ ಇರ್ತಾರೆ. ಸಿನ್ಸಿಯರಾಗಿ ಓದ್ಕೊಂಡು ಎಕ್ಸಾಮ್ ಕಾಲ ಆದಾಗ ಟ್ಯಾಕಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ಪರ್ಧಾರ್ಥಿಗಳೇ. ಈ ಅರ್ಧಂಬರ್ಧ ಕೊಡ ಅಂತಾರೆ ಗೊತ್ತಾ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಗಾದೆ ಮಾತಿದೆ. ಅದೇ ರೀತಿ ತುಂಬಿದ ಕೊಡ ಯಾವತ್ತೂ ತುಳುಕೋದಿಲ್ಲ. ಈ ಅರ್ಧ ತುಂಬಿರುತ್ತೆ ಗೊತ್ತಾ, ಅದು ಫುಲ್ಲು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಆ ರೀತಿ ಇರುತ್ತೆ. ಆ ಕಾರಣದಿಂದ ನಾನು ಒಂದು ಕಿವಿ ಮಾತು, ಯಾಕಂದರೆ ಈಗೇನು 56,432 ಪೋಸ್ಟ್ಗಳು ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾಲ್ ಮಾಡ್ತಾರೆ. ದಯವಿಟ್ಟು ಓದ್ಕೊಳ್ಳಿ, ಯಾವುದೇ ಗೊಂದಲಗಳಿಗೂ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ. ಏನಾದರೂ ಮಾಡ್ಕೊಳ್ಳಿ. ಬೇರೆಯವರು ನಾನು ಸಾಕಷ್ಟು ವೀಡಿಯೋಸ್ ನೋಡ್ತಾ ಇರ್ತೀನಿ ಡೈಲಿ, ಒಬ್ಬೊಬ್ಬರು ಒಂದೊಂದು ವೀಡಿಯೋ ಮಾಡ್ತಿರ್ತಾರೆ, ಏನೇನೋ ಹೇಳ್ತಿರ್ತಾರೆ, ಏನೇನೋ ಇವ್ರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ಕೊಳ್ತಿರ್ತಾರೆ. ಅದೆಲ್ಲ ನಮ್ಗೆ ಬೇಡ, ಬಟ್ ಓದ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ಯಾರೂ ಇನ್ನೂ ಯಾವ ಸಬ್ಜೆಕ್ಟು ವೀಕ್ ಇದ್ದೀರಾ, ನಿಮಗೆ ಯಾವುದು ಡಿಫಿಕಲ್ಟ್ ಅನ್ನಿಸ್ತಿದೆಯಾ ಆ ಸಬ್ಜೆಕ್ಟನ್ನು ಫಸ್ಟು ಟ್ಯಾಕಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತಡ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಓದ್ಕೊಳ್ತಾ ಇರಿ. ಮತ್ತು ಬೇಸಿಗೆ ಆಯಿತು ತುಂಬ, ನೋಡಿ ನಾನು ಫುಲ್ಲೆಲ್ಲ ಸ್ವೆಟ್ ಆಗಿದೆ ಈ ರೀತಿ. ಯಾಕಂದರೆ ಹೊರಗಡೆ ಜಾಸ್ತಿ ಓಡಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಗೆ ಎಲ್ಲಿ ಕಂಫರ್ಟ್ ಇರುತ್ತೋ ಅಲ್ಲಿ ಕೂತ್ಕೊಂಡು ಓದಿ, ಎಲ್ಲೂ ಕಾಲಹರಣ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಕನ್ಫರ್ಮ್ ಡೇಟ್ ಹೇಳೋಕ್ಕೆ ಬರೋದಿಲ್ಲ ಸ್ಪರ್ಧಾರ್ಥಿಗಳೇ. ಬಟ್ ಓದ್ತಾ ಇರಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.